ಬಟ್ ಲೇಟರ್ ಡೇ ಈಗ ಮೊಬೈಲ್ ಬಂದಾಗ ನಾವು ಯಾರು ಅದನ್ನ ರಿಜೆಕ್ಟ್ ಮಾಡಲಿಲ್ಲ, ಹೌದಾ? ಇವತ್ತು ಮೊಬೈಲ್ನಲ್ಲೇ ಇದ್ದೀವಿ, ಅದು ಹಿಂಗೆ ಕ್ರಿಯೇಟ್ ಮಾಡುತ್ತೆ. ನಿಮ್ಗೊಂದು ಸತ್ಯ ಹೇಳ್ಬಿಡ್ತೀವಿ. ಈಗ ನಿಮ್ಯಾನ್ಸ್ಗೆ ಹೋಗಿ, ನೀವು ನಿಮ್ಯಾನ್ಸ್ ಗೊತ್ತಲ್ಲ ಎಲ್ಲ, ಬ್ಯಾಂಗ್ಳೂರ್ ಸೈಕ್ಯಾಟ್ರಿಸ್ಟ್. ಈಗ ಸೈಕ್ಯಾಟ್ರಿಸ್ಟ್ಗೆ ಪರ್ ಡೇ 60 ರಿಂದ 70 ಮಕ್ಕಳು ಮೊಬೈಲ್ ಅಡಿಕ್ಷನ್ ಇಂದ ಸಫರ್ ಆಗ್ತಿರೋರು ಬಂದು ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂತಿದ್ದಾರೆ ಡೈಲಿ ಮಾರ್ನಿಂಗ್. ಇದೆಲ್ಲರಿಗೂ ಗೊತ್ತಿರಬೇಕು, ಡೇಂಜರಸ್ ಇರುತ್ತೆ. ಏನು, ನೀನು ಮೊಬೈಲ್ ಕೊಡಲಿಲ್ಲ ಅಂದರೆ ನೋಡು, ನಾನು ಊಟ ಮಾಡಲ್ಲ ಅಂತ ಫಸ್ಟು. ಇಲ್ಲ ಅಂದರೆ ನೆಕ್ಸ್ಟ್ ಸ್ಟೇಜ್, ಮನೆಗೆ ಬರಲ್ಲ, ಹೋಗಿ ನೀನು ಕೊಡ್ತೀಯಾ ಅಂದರೆ ಮಾತ್ರ ಮನೆಗೆ ಬರ್ತೀನಿ. ಅದಕ್ಕಿಂತ ನೆಕ್ಸ್ಟು ಹೊಡೆದಿದ್ರೆ ನೋಡಿ ತೆಗೆದು ಹೊಡೆದ್ಬಿಡ್ತೀನಿ ನಾನು. ಅದಕ್ಕೆ ನೆಕ್ಸ್ಟು ಹೇಳ್ತೀರಾ ಯಾರ, ಮೊನ್ನೆ ಒಂದು ಕೇಸ್ ಆಯ್ತು ಬಾಂಬೆನಲ್ಲಿ, ಓದಿದ್ದೀರಾ? ಚಾಕು ಹಾಕ್ಬಿಟ್ಟು ಅವ್ರ ಅಮ್ಮನಿಗೆ ಕೊಡಲ್ಲ. ಸಿ ದಿಸ್ ಈಸ್ ಹೌ ಸೈಕ್ಯಾಟ್ರಿಕ್ ಲೆವೆಲ್ಗೆ ಹೋಗ್ತಾ ಇದೆ ಇದು ಪ್ರಾಬ್ಲಮ್ ಅಂತಂದ್ರೆ ನಿಮಗೆ ಅರ್ಥ ಆಗ್ಬೇಕು. ಎಲ್ಲಿ ಎಷ್ಟರ ಮಟ್ಟಿಗೆ ಇದು ಮಕ್ಕಳನ್ನ ಹಾಳು ಮಾಡ್ಬೋದು. ದ ಸೇಮ್ ಥಿಂಗ್ ವಿತ್ ಎಐ. ಎಷ್ಟು ಬಳಸಬೇಕು ಅನ್ನೋದನ್ನ ನೀವು ಮಕ್ಕಳಿಗೆ ಕಲಿಸ್ಬೇಕು. ಮುಚ್ಚಿಡಕ್ಕಾಗಲ್ಲ. ನೀವು ಮುಚ್ಚಿಟ್ರೆ ಅವ್ನಿಗೆ ಇನ್ನೂ ಜಾಸ್ತಿ ಅದರ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಓ ನಾಳೆ ಕೊಡದೆ ಅಂದ್ರೆ ಮಳೆ ಮಾಡ್ತೀವಿ, ಹುಡುಕೊಂಡು ಹೋಗ್ತಾನೆ, ಯಾರಿಗೆ ಗೊತ್ತಿದೆ ಎಲ್ಲಿಂದ ತಿಳ್ಕೊಬೇಕಿದೆ ನಾವು. ದಟ್ಸ್ ದ ಕೈಂಡ್ ಆಫ್ ಮೆಂಟಾಲಿಟಿ ದೇ ಹ್ಯಾವ್. ಆಮೇಲೆ ಸೈಕ್ಯಾಟ್ರಿಸ್ಟ್ಗೆ ಮೊಬೈಲ್ ಅಡಿಕ್ಷನ್ಗೆ ಟ್ಯಾಬ್ಲೆಟ್, ಇಂಜೆಕ್ಷನ್, ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಏನೂ ಗೊತ್ತಿಲ್ಲ. ಏನು ಕೊಡ್ಬೇಕು ಅವ್ರಿಗೆ ನಾವು? ನಮಗೆ ಗೊತ್ತೇ ಇಲ್ವಲ್ಲ, ಈ ಸಿಚುವೇಶನ್ ಬಂದಿಲ್ಲ. ಇಟ್ಸ್ ಅ ವೆರಿ ಸೀರಿಯಸ್ ಸಿಚುವೇಶನ್. ಆಲ್ಮೋಸ್ಟ್ ಎವ್ರಿ ಹೌಸ್ ದಿಸ್ ಪ್ರಾಬ್ಲಮ್ ಇಸ್ ದೇರ್. ಮೆನಿ ಆಫ್ ಯು ಮೇ ಬಿ ಥಿಂಕಿಂಗ್, ಅಯ್ಯೋ ನನ್ನ ಮಗಳು ಹಿಂಗೆ ಮಾಡ್ತಾಳೆ, ನನ್ನ ಮಗ ಹಿಂಗೆ ಮಾಡ್ತೇನೆ ಅಂತ ಈಗ ಯೋಚನೆ ಮಾಡ್ತಿರ್ಬೋದು. ಅದನ್ನು ಕಂಟ್ರೋಲ್ ಮಾಡ್ದಲ್ಲೇ ಬಿಟ್ಟರೆ ಅದು ಮೈ ಮೇಲೆ ಬಂದ್ಬಿಡುತ್ತೆ. ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಎಂತೆಂಥ ಮಿಸ್ಟೇಕ್ಸ್ ಆಗುತ್ತೆ ಅಂತ. ಯಾಕಂದರೆ ಮಕ್ಕಳು ಮನಸ್ಸಾಗಲಿ ಮೆಚುರಿಟಿ ಆಗಲಿ ತುಂಬ ಕಮ್ಮಿ ಇರುತ್ತೆ. ಆ ಕಮ್ಮಿ ಇರೋ ಮಗುಗೆ ನೀವು ಅನ್ನೆಸೆಸರಿ ಡೇಟಾ ತುಂಬಿದ್ರೆ, ಆ ವಯಸ್ಸಿಗೆ ಬ್ಯಾಡವಾಗಿರೋ ಇನ್ಫಾರ್ಮೇಶನ್ ಸಿಕ್ಕರೆ ಮಗುಗೆ ಏನಾಗುತ್ತೆ ಮಗು ಮನಸ್ಸಿನಲ್ಲಿ? ಯಾರೆಲ್ಲ ಹೇಳ್ತೀರಾ? 10 ವರ್ಷದ ಮಗುಗೆ ಕೆಲವು ಇನ್ಫಾರ್ಮೇಶನ್ ಬೇಕಿಲ್ಲ ಅಂತ ಇಟ್ಕೋಣ. ಆ ಮಗುಗೆ ಸಿಕ್ಬಿಟ್ರೆ ಅದು ಮಗು ಮನಸ್ಸಿನಲ್ಲಿ ಏನಾಗುತ್ತೆ? ಏನು ಇಂಬ್ಯಾಲೆನ್ಸ್ ಆಗ್ಬೋದು?